ಹಾಯ್ ನಮಸ್ಕಾರ. ನಾವು ಮಾತಾಡೋದು ಕನ್ನಡನಾಗಿರೋದು ಕರ್ನಾಟಕದಲ್ಲಿ ಕನ್ನಡ ಜನತೆಗೆ ನಮಸ್ಕಾರ ಅಂತ ಹೇಳ್ತಾ ಏನ್ ವಿಷಯ ಅಂತ ಗುರು ಫ್ಯಾನ್ಸ್ಗಳು ಖುಷಿ ಅಂತ ಕುಂದು ತೇಲಾಡ್ಬಿಡ್ತಾರೆ ಗುರು. ಆ ರೀತಿ ಬಿಗ್ ಅಪ್ಡೇಟ್ ಬರ್ತಾ ಇದೆ ಗುರು. ಏನ್ ವಿಷಯ ಅಂತ ಇದ್ದೀರಾ ಬನ್ನಿ ಪಟ ಅಂತ ಹೇಳ್ತಾ ಇದೀನಿ. ನಮ್ಮ ಚಾನಲ್ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಏನಪ್ಪಾ ಅಂದ್ರೆ ಡೆವಾಲ್ಡ್ ಬ್ರೇವಿಸ್ ಅವರು ಈಗ ತಾನೇ ಹೋಗಿದ್ದಾರೆ ಗುರು. ಡೆವಾಲ್ಡ್ ಬ್ರೇವಿಸ್ ಎಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಅವರೊಂದು ಫಿಟ್ನೆಸ್ ಟೆಸ್ಟ್ ಡೆವಾಲ್ಡ್ ಬ್ರೇವಿಸ್ ಹೋಗಿದ್ದಾರೆ. ಅಲ್ಲೇನು ಡೆವಾಲ್ಡ್ ಬ್ರೇವಿಸ್ ಪಾಸ್ ಆದ್ರೆ ಪಕ್ಕ ಅವರು ನೆಕ್ಸ್ಟ್ ಮ್ಯಾಚ್ ಲಿಂದ ಅವೈಬಲ್ ಇದ್ದೇ ಇರ್ತಾರೆ. ನೆಕ್ಸ್ಟ್ ಇನ್ನೊಂದು ಧೋನಿ ಅವರ MSD ಅವರ ಬಗ್ಗೆ ಅಪ್ಡೇಟ್. MSD ಮತ್ತು ಡೆವಾಲ್ಡ್ ಬ್ರೇವಿಸ್ ಒಂದೇ ಸಾರಿ ಫಿಟ್ನೆಸ್ ಟೆಸ್ಟ್ ಗೆ ಹೋಗಿದ್ದಾರೆ. ಅವರಿಬ್ರು ಏನಾದ್ರು ಪಾಸ್ ಆಯ್ತು ಅಂದ್ರೆ ಪಕ್ಕ ನಮ್ಮ ನೆಕ್ಸ್ಟ್ ಇದು ಬರುತ್ತಲ್ಲ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಪಕ್ಕ ಅವೈಲಬಲ್ ಇದ್ದೇ ಇರ್ತಾರೆ ಗುರು. ಆದ್ರೆ ನೋಡ್ಬೋದು ಡೆವಾಲ್ಡ್ ಬ್ರೇವ್ಸ್ ಯಾವುದೇ ಕಾರಣಕ್ಕೂ ಫಿಟ್ನೆಸ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾರೆ ಅಂತ ನಮ್ ನಂಬಿಕೆ ಇದೆ ಗುರು. ಆದ್ರೆ ಧೋನಿ ಅವ್ರದೇ ಒಂದು ಮಿಸ್ಟೇಕ್ ಆಗಿದೆ. ಏನಪ್ಪಾ ಅಂದ್ರೆ ಇವರು ಫಿಟ್ನೆಸ್ ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಈ ಒಂದು 2026 ಅಲ್ಲಿ ಅವೈಲಬಲ್ ಇರ್ತಾರೆ. ಇಲ್ಲ ಅಂದ್ರೆ ಈ IPL ಇಂದ ಅವರು ಆಚೆ ಉಳಿಲೇಬೇಕಾಗುತ್ತದೆ. ಈ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಗುರು. ನಮ್ಮ ಇವರು ಓನರ್ ಕಡೆಯಿಂದ CSK ಓನರ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ನೋಡ್ಬೋದು ಪಕ್ಕ ಧೋನಿಯವರು ಪಕ್ಕ ಪಾಸ್ ಆಗಿ ಆಗ್ತಾರೆ ನೋಡ್ಬೋದು. ಆದ್ರೆ ಧೋನಿಯವರು ಟೆಸ್ಟಿಂಗ್ ಅಂದ್ರೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಳ್ಳೆ 4-6 ರನ್ಗಳನ್ನ ಹೊಡಿತಿದ್ದಾರೆ. ಯಾವುದೇ ಕಾರಣಕ್ಕೂ ನೋ ಅಂತ ಎಂತಾನೇ ಇಲ್ಲ. ಒಳ್ಳೆ ಕಲೆಗಳನ್ನ ಹಾಕ್ತಿದ್ದಾರೆ ನಮ್ಮ MSD ಅವರು. ನೋಡ್ತಾ ಇರ್ಬೋದು ನೀವು. ಆ ಅಪ್ಡೇಟ್ ಬೇಕಾದ್ರೆ ನಿಮಗೆ ಕೊಡ್ತಾ ಇದೀನಿ ನೋಡಿ. ಆದ್ರೆ ನೋಡ್ಬೋದು MSD ಅವರು ಫಿಟ್ನೆಸ್ ಟೆಸ್ಟ್ ಗೆ ಹೋಗಿದ್ದಾರೆ. ಅದರಲ್ಲಿ ಪಾಸ್ ಆಗ್ತಾರಾ ಏನೋ ತಕ್ಷಣ ಪಾಸ್ ಆದ್ರೆ ಪಟ್ ಅಂತ ನಿಮ್ಗೆ ಮಾಹಿತಿನ ನಾನು ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ ಅಕ್ಕಿ ನಿಮ್ ಪಟಾಪಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಚೆನ್ನೈ ಕಡೆಯಿಂದ ಇನ್ನೊಂದು CSK ತಂಡ ಕಂಟಿನ್ಯೂಸ್ ಗೆ 3 ಮ್ಯಾಚ್ ಸತತವಾಗಿ ಸೋಲ್ತಾ ಬಂದಿದೆ. ಆದ್ರೆ ಈ ಒಂದು ಸೋಲಿದ್ದ ಕಾರಣ ಒಂದು ಪ್ಲೇಯಿಂಗ್ 11 ಅಂದ್ರೆ ಪ್ಲೇಯಿಂಗ್ 11 ಜನ ಇರ್ತಾರಲ್ಲ, ಆ ಒಂದು ಕ್ರಿಕೆಟ್ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಚೇಂಜ್ ಆಗುತ್ತಾ ನೋಡ್ತಾ ಇರ್ಬೋದು ಗುರು. ನನ್ನ ಪ್ರಕಾರ ನೋಡ್ಬೋದು ಅಂದ್ರೆ ಪ್ಲೇಯಿಂಗ್ 11 ಪಕ್ಕ ಚೇಂಜ್ ಆಗುತ್ತೆ ಅನಿಸ್ತಾ ಐತೆ ಗುರು. ಏನಪ್ಪಾ ವಿಷಯ ಅಂದ್ರೆ ಗುರು ನೋಡ್ಬೋದು ಫಸ್ಟ್ ಮತ್ತೆ 3 ಜನ ಬರ್ತಾರಲ್ಲ. ಫಸ್ಟ್ ಋತುರಾಜ್ ಗಾಯಕ್ವಾಡ್ ಮತ್ತೆ ನಮ್ಮ ಸಂಜು ಸ್ಯಾಮ್ಸಂಗ್ ಅವರು ಬರ್ತಾರೆ. ಅವ್ರು ನೋಡಿದ್ರೆ ಅವರು ರನ್ನ ಕಲೆ ಹಾಕದಲ್ಲಿ ಆಗ್ತಾನೆ ಇಲ್ಲ. ಪವರ್ ಪ್ಲೇಲಿ ರನ್ನೇ ಬರ್ತಾ ಇಲ್ಲ ಗುರು ನಮ್ಮ CSK ತಂಡ ಕಡೆಯಿಂದ. ಆದ್ರೆ 3ನೇ ಡೌನ್ ಮತ್ತೆ 4ನೇ ಡೌನ್ ಅವರ ಬರ್ತಾ ಇದಾರೆ. ಅಲ್ಲಿ ಒಳ್ಳೊಳ್ಳೆ ಮ್ಯಾಚಿಂಗ್ ಅಲ್ಲಿ ಮಾತ್ರ ಟಫ್ ಆಗಿ ಇದೆ ಅಂತ ಹೇಳ್ಬೋದು. ಒಳ್ಳೆ ರನ್ನ ಕಲೆ ಹಾಕ್ತಿದ್ದಾರೆ. ಆದ್ರೆ ಫಸ್ಟ್ ಮತ್ತೆ 3 ಜನರಲ್ಲಿ ರನ್ನೇ ಬರ್ತಾ ಇಲ್ಲ ಗುರು. ಇಲ್ಲಿ ರನ್ ಬರ್ಲಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ CSK ಗೆ. ರನ್ನೇ ಹೊಡಿಯಕ್ಕಾಗಲ್ಲ ಗುರು. ನೋಡ್ಬೋದು ನಮ್ಮ ಸಂಜು ಸ್ಯಾಮ್ಸಂಗ್ ಅವರಿಗೆ ತುಂಬಾನೇ ಭರವಸೆ ಇಟ್ಟಿದ್ದಾರೆ. ಸಂಜು ಸ್ಯಾಮ್ಸಂಗ್ ಸುಮಾರು 18 ಕೋಟಿ ಕೊಟ್ಟು ನಮ್ಮ ಸಂಜು ಸ್ಯಾಮ್ಸಂಗ್ ಅವ್ರನ್ನ ಬೈ ಮಾಡಿದ್ದಾರೆ ಈ ಒಂದು CSK ತಂಡಕ್ಕೆ. ಅವರು RR ಕಡೆ ಇದ್ದಾಗ ಎಷ್ಟೋ ಚೆನ್ನಾಗಿ ಆಡ್ತಿದ್ರು. ನಮ್ಮ CSK ಬಂದಾದ್ಮೇಲೆ 10 ರನ್ ಮೇಲೆ ಸಂಜು ಸ್ಯಾಮ್ಸಂಗ್ ಅವರು ಹೊಡಿಯಕ್ಕೆ ಆಗ್ತಾ ಇಲ್ಲ. ಏನಾಗೈತೆ ಸಂಜು ಸ್ಯಾಮ್ಸಂಗ್ ಗೊತ್ತಾಗ್ತಾ ಇಲ್ಲ. ಮತ್ತೆ ನಮ್ಮ ಯಾರಪ್ಪ ಅಂದ್ರೆ ನಮ್ಮ ಇವರು ಕ್ಯಾಪ್ಟನ್ ಆದಂತಹ ಋತುರಾಜ್ ಗಾಯಕ್ವಾಡ್ ಸುಖ ಆಡ್ತಾನೆ ಇಲ್ಲ. ಅವರಿಬ್ರು ಒಳ್ಳೆ ಮ್ಯಾಚ್ ಆಡಿದ್ರೆ ಪಕ್ಕ CSK ಮುಂದೆ ಹೋಗೋ ಪರಿಸ್ಥಿತಿ ಇದೆ. ಇಲ್ಲ ಅಂದ್ರೆ ಈ ವರ್ಷ 2026 ಅಲ್ಲಿ CSK ನ ಫ್ಯಾನ್ಸ್ ಗಳೆಲ್ಲ ನೀವೆಲ್ಲ CSK ಫ್ಯಾನ್ಸ್ ಗಳೆಲ್ಲ ಮರ್ತು ಬಿಡಿ. ಈ ಒಂದು 2026 ನ ಕಪ್ ಗೆಲ್ಲದ ಈ ರೀತಿ ಆಗಿದೆ ಗುರು. ನೋಡುವುದು ಆಯುಷ್ ಮಾತ್ರ ಒಳ್ಳೆ ಆಡ್ತಿದ್ದಾರೆ. ನೋಡುವುದು ನನ್ನ ಪ್ರಕಾರ ಪ್ಲೇಯಿಂಗ್ ಅವ್ನು ಯಾವ ರೀತಿ ಇರಬೇಕು ಅಂದ್ರೆ ಗುರು, ನನಗೇನೋ ಪ್ರಕಾರ ಅವರು ಸುಮಾರು 18 ಕೋಟಿ ಕೊಟ್ಟರೆ ಸಂಜು ಸ್ಯಾಮ್ಸಂಗ್ಗೆ. ಅವ್ರನ್ನ ನಾವು ಏನು ಮಾಡಕ್ಕಾಗಲ್ಲ ಗುರು. ಫಸ್ಟ್ ಡೌನ್ ಅಂದ್ರೆ ನಾವು ಯಾರ ಮುಂದೆ ಆಯುಷ್ ಮಾತ್ರ ಮತ್ತು ಸರ್ಫರಾಜ್ ಖಾನ್ ಆಡಿಸ್ಲೇಬೇಕು ಗುರು. ಅವರು ಓಪನಿಂಗ್ ಬಂತು ಅಂದ್ರೆ ಪವರ್ ಪ್ಲೇಯರ್ ಒಳ್ಳೆ ರನ್ ಗುದ್ದುತ್ತಾರೆ. ಒಳ್ಳೆ ರನ್ ಗುದ್ದಿರೆ ಪಕ್ಕ ಮಾತ್ರ 200 ರನ್ ಮೇಲೆ ಟಾರ್ಗೆಟ್ ಆಗುತ್ತೆ. ಆಗ ನಮ್ಮ CSK ಅವರು ಗೆಲ್ಲೇಬೇಕಾದ ಪರಿಸ್ಥಿತಿ ಎಲ್ಲ ಗೆಲ್ತಾರೆ ಗುರು. ಇಲ್ಲಿ ರನ್ ಗೊತ್ತಿಲ್ಲ ಅಂದ್ರೆ ಪವರ್ ಪ್ಲೇ ಅಲ್ಲಿ ಆಡಕ್ಕಾಗಲ್ಲ. ನಮ್ಮ ನೋಡ್ಬೋದು ಈಗ ಕಾರ್ತಿಕ್ ಶರ್ಮಾ ಮತ್ತೆ ಪ್ರಶಾಂತ್ ವೀರು ಮತ್ತೆ ಕಾರ್ತಿಕ್ ತ್ಯಾಗಿ ಮತ್ತು ಪ್ರಶಾಂತ್ ವೀರು ಇವ್ರು ನೋಡೋದು. ಪ್ರಶಾಂತ್ ವೀರ್ ಅವರು 2 ಮ್ಯಾಚ್ ಅಲ್ಲಿ ಅಷ್ಟೊಂದಿನ ಆಡಿಲ್ಲ. ಆದ್ರೆ 3ನೇ ಮ್ಯಾಚ್ ಆಡ್ತಿದಂಗೆ ಒಳ್ಳೆ ಚೆನ್ನಾಗಿ ಕಚ್ಕೊಂಡ್ರು ನಮ್ಮ ಪ್ರಶಾಂತ್ ವೀರ್ ಅವರು. ಒಳ್ಳೆ ರನ್ನೇ ಕಲೆ ಹಾಕಿರೋರು ಪ್ರಶಾಂತ್ ವೀರ್. ನಮ್ಮ RCB ಟೀಮ್ ಅಲ್ಲಿ ನೋಡ್ಬೇಕಾಯ್ತು ಪ್ರಶಾಂತ್ ವೀರ್ ಒಳ್ಳೆ ಬ್ಯಾಟಿಂಗ್ ನೇ ಆಡಿದ್ರು. ನೋಡ್ಬೋದು ಕಾರ್ತಿಕ್ ತ್ಯಾಗಿ ಅವರು ಆಡ್ತಾನೆ ಇಲ್ಲ. ಇದಕ್ಕೆ ಕಾರಣ ಏನಂದ್ರೆ ಅವರು 4ರಿಂದ 5ನೇ ಬರ್ತಾವ್ರೆ ಕಾರ್ತಿಕ್ ತ್ಯಾಗಿ. ಇವ್ರು ನೋಡ್ಬೋದು ಕಾರ್ತಿಕ್ ತ್ಯಾಗಿ ಅವರು ಅಂದ್ರೆ ಇಲ್ಲಿ ಡೆತ್ ಓವರ್ ಅಲ್ಲಿ ಬಂದು ಆಡಕ್ಕೆ ಅವ್ರಿಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ. ಅವ್ರನ್ನ ಏನಾದ್ರು ಪವರ್ ಪ್ಲೇ ಅಲ್ಲಿ ತಂದ್ರೆ ಫಸ್ಟ್ ಡೌನ್ ಸೆಕೆಂಡ್ ಡೌನ್ ಅಲ್ಲಿ ಏನಾದ್ರು ತಂದು ಅಂದ್ರೆ ನಮ್ಮ ಯಾರಪ್ಪ ಅಂದ್ರೆ ಇವ್ರು ಆಯುಷ್ ಮಾತೆ ಆಯ್ತು ಅವ್ರೇನಾದ್ರು ಬಂದ್ರೆ ಕಾರ್ತಿಕ್ ತ್ಯಾಗಿ ನೋಡ್ಬೋದು ಅಲ್ಲಿ ಏನಾದ್ರು ಒಂದ್ ಸ್ವಲ್ಪ ಕ್ಲಿಕ್ ಆಗ್ಬೋದು. ನೋಡ್ಬೋದು ಈ ಕಾರ್ತಿಕ್ ತ್ಯಾಗಿ ಮತ್ತು ಪ್ರಶಾಂತ್ ವೀರ್ ಅವ್ರ ಕೈಲಿ ಬೌಲಿಂಗ್ ಮಾಡ್ಸೇ ಇಲ್ಲ ಗುರು. ಇವರೊಂದು ಸ್ಪಿನ್ ಆಗ್ತಾರೆ ನಮ್ಮ ಪ್ರಶಾಂತ್ ವೀರ್ ಅವರು. ಇವ್ರ ಕೈಲಿ ಒಂದು ಬೌಲಿಂಗ್ ಮಾಡಿಸ್ಲೇಬೇಕು ಅಂತ ನಮ್ಮ ಕಡೆಯಿಂದ ಮನವಿ ಬರ್ತಾ ಇದೆ. ನೋಡ್ಬೋದು ಇವ್ರಿಗೆ ಸುಮಾರು 14 ಕೋಟಿ ಕೊಟ್ಟಿರೋದು ನಮ್ಮ ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ತ್ಯಾಗಿ. ಇವರನ್ನ 14 ಮ್ಯಾಚ್ ಕೂಡ ಅವೈಲಬಲ್ ಆಗಿ ಬೇಕು. ಯಾಕೆಂದ್ರೆ ಇವರು ಮುಂದಿನ 2027 ಅಲ್ಲಿ ಇವರು ಆಡ್ಲೇಬೇಕು ಅಂದ್ರೆ ಚೆನ್ನಾಗಿ ಆಡ್ಲೇಬೇಕು ಅಂದ್ರೆ ಈ ಒಂದು 14 ಮ್ಯಾಚ್ ಅನ್ನು ಆಡಿಸ್ಲೇಬೇಕು ನಮ್ಮ CSK ತಂಡದವರು. ಏನೇ ಆಗ್ಲಿ ಏನೇ ಬಿಡ್ಲಿ ಈ ಒಂದು ಊರು ಚೆನ್ನಾಗಿ ಆಡಿದ್ರೆ ಸುಮಾರು 14 ಕೋಟಿ ಕೊಟ್ಟಿರೋದು ಗುರು. ಕಮ್ಮಿ ಕೋಟಿ ಎಲ್ಲ ಕೊಟ್ಟಿರೋದು.
ನೋಡೋದು. ನೆಕ್ಸ್ಟ್ ಏನಾದ್ರು ಮಿನಿ ಆಕ್ಷನ್ ಇವ್ರನ್ನ ಬೇಕಾದ್ರೆ ಚೆನ್ನಾಗಿ ಗಾಡಿಯಿಂದ ಆಗ ಬೇಕಾದ್ರೆ ಡ್ರಾಪ್ ಮಾಡ್ಬೋದು. ಇಲ್ಲಿ ಚೆನ್ನಾಗಿ ಆಡಿದ್ರೆ ಪಕ್ಕ ಮುಂದಿನ ಸೀಸನ್ ನಲ್ಲಿ ಇವರು ಚೆನ್ನಾಗಿ ಕಚ್ಕೊಂತಾರೆ ಅಂತ ಅನ್ಬೋದು. CSK ನೋಡ್ಬೋದು, ಆಯುಷ್ ಮಾತ್ರ ಯಾವ ರೀತಿ ಆಗ್ತಿದ್ದಾರೆ ನೋಡ್ಬೋದು. ನಮ್ಮ CSK ತಂಡದ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಪವರ್ ಪ್ಲೇಲಿ ರನ್ ಬರ್ತಿಲ್ಲ. ಈ ಒಂದು ಪವರ್ ಪ್ಲೇಲಿ ರನ್ ಬರ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ರನ್ ಮುಂದೆ ಗಳಿಸಕ್ಕಾಗಲ್ಲ. ಯಾಕಂದ್ರೆ ಪವರ್ ಪ್ಲೇಲಿ ಸುಮಾರು ಜನ ಎಲ್ಲ ಮುಂದಿರ್ತಾರೆ, ಸ್ವಲ್ಪ ಟಾಪ್ ತಲೆ ಮೇಲೆ ಇತ್ತಿರೆ 6 ಇಲ್ಲ ಅಂದ್ರೆ 4 ಪಕ್ಕ ರನ್ ಬರ್ತಿರ್ತವೆ. ಆದ್ರಿಂದ ಪವರ್ ಪ್ಲೇಲಿ ಯಾರು ರನ್ ಬರುತ್ತೋ ನೀವ್ ಎಲ್ಲಾ ಮ್ಯಾಚ್ಗಳು ನೋಡ್ಕೊಂಡಿರ್ಬೋದು. ಪವರ್ ಪ್ಲೇಲಿ ರನ್ ಬಂದಿದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಡೌನ್ ಆಗ್ತಾ ಬರ್ತಾ ರನ್. ಪವರ್ ಪ್ಲೇಲಿ ಹೆಚ್ಚು ರನ್ ಚೆನ್ನಾಗಿ ದಮ್ ಕೊಟ್ಟು ರನ್ ಆಡಿದ್ರೆ ನೆಕ್ಸ್ಟ್ ರನ್ 200 ಮೇಲೂ ರೀಚ್ ಆಗ್ತಾರೆ ಗುರು. ಈ ರೀತಿ ಆಡ್ತಾ ಇರೋದು ನೋಡ್ಬೋದು. ನಮ್ಮ ಸರ್ಫರಾಜ್ ಖಾನ್ ಅವರು ಸಖತ್ತಾಗಿ ಆಡ್ತಾರೆ ನೋಡ್ಬೋದು. ಬೌಲಿಂಗ್ ಅಲ್ಲಿ ನೆಕ್ಸ್ಟ್ ನನ್ನ ಪ್ರಕಾರ ಏನೇನಪ್ಪ, ಊರ್ವಿಲ್ ಪಟೇಲ್ ಅವರು ಸುಮಾರು 28 ಬಾಲಿಗೆ 50 ರನ್ ನೋಡಿದಂತ ಊರ್ವಿಲ್ ಪಟೇಲ್ ಅವ್ರನ್ನ ಹಾಕೊಂಡಿಲ್ಲ ಗುರು. ಈ ಒಂದು ಊರ್ವಿಲ್ ಪಟೇಲ್ ಅನ್ನ ಕುಂಚವ್ರೆ ಸುಮ್ನೆ. ಈ ಒಂದು ಊರ್ವಿಲ್ ಪಟೇಲ್ ಕೂಡ ಆಡಿಸ್ಬೇಕು ಅಂತ ಇದ್ದೀರಿ ಗುರು. ನೆಕ್ಸ್ಟ್ DC ವರ್ಸಸ್ CSK ಇದೆ. ಈ ಒಂದು ವಾರ ಅವರಿಗೆ ಟೈಮ್ ಸಿಗುತ್ತೆ. ಈ ಒಂದು ವಾರದಲ್ಲಿ ಅವರು ಚೆನ್ನಾಗಿ ಆಡಿ ಏನಾರ ಗೆತ್ತು ಅಂದ್ರೆ ಪಕ್ಕಾ CSK ಅವರು ಅವೈಲೇಬಲ್ ಇದ್ದಾರೆ ಅನ್ಕೋಬಹುದು 2025. ಇಲ್ಲಿ ಹಿಂಗೆ ಆದ್ರೆ CSK ಅವರು ಮನೆಗೆ ತೋಪ್ ಕಡಿಕೆ ಹೋಗೋದು ಪಕ್ಕಾ ಗ್ಯಾರಂಟಿ ಆಗ್ಬಿಟ್ಟಿದೆ ಗುರು. ಈ ರೀತಿ ಐತೆ ಪ್ಲೇಯಿಂಗ್ 11 ನೋಡ್ಬೋದು. ನಮ್ ಪ್ರಕಾರ ಅನ್ಸುತ್ತೆ ಗುರು, ಕ್ಯಾಪ್ಟನ್ ನೋಡ್ಬೋದು ಅಂದ್ರೆ ನಮ್ ಪ್ರಕಾರ ಇವ್ರು ಅಂದ್ರೆ ಓನರ್ ಇರ್ತಾರೆ, ಅವ್ರು ಪಕ್ಕ ಪ್ಲೇಯಿಂಗ್ 11 ಚೇಂಜ್ ಮಾಡಲ್ಲ ಅನ್ಕೊಂತೀನಿ. ನೋಡಿ ಚೇಂಜ್ ಮಾಡಿದ್ರೆ ಇವ್ರನ್ನೆಲ್ಲ ಚೇಂಜ್ ಮಾಡ್ಬೇಕು ಇವ್ರು. ಮಧ್ಯ ಸ್ವಲ್ಪ ಚೆನ್ನಾಗಿ ಆರ್ಡರ್ನ ಸ್ವಲ್ಪ ಮೇಲ್ ಹಾಕಿ ಆಮೇಲೆ ಒಂದು 5-6 ಹಂಗೆ ನಮ್ಮ ಶಿವಮ್ ದುಬೇರ್ ಅವ್ರ ಪಕ್ಕ ಒಂದು 5ರಿಂದ 6 ಬರ್ಲೇಬೇಕು, 4ರಿಂದ 5 ಅವ್ರು ಶಿವಮ್ ದುಬೇರ್ ಬರ್ಲೇಬೇಕು. ಆ ಒಂದು ಡೆತ್ ಓವರ್ ಅಲ್ಲಿ ಆಡ್ಬೇಕು ಅಂದ್ರೆ ಶಿವಮ್ ದುಬೇರ್ ಅಲ್ಲಿ ಹಾಕ್ಲೇಬೇಕು ಗುರು. ನೋಡ್ಬೋದು ಸಂಜು ಸ್ಯಾಮ್ಸಂಗ್ ಏನಾರ ಕುಣಿಸ್ತಾರ ನೋಡ್ಬೇಕು, ಗೊತ್ತಾಗ್ತಾ ಇಲ್ಲ ಗುರು. 3 ಮ್ಯಾಚ್ ಅಲ್ಲಿ ಸಂಜು ಸ್ಯಾಮ್ಸಂಗ್ ಅವರು ಏನು ಪರ್ಫಾರ್ಮ್ ಬಂದಿಲ್ಲ ನೋಡ್ಬೋದು. ಏನು ಮಾಡಕ್ಕಾಗಲ್ಲ ಗುರು. ಈ ರೀತಿ ಐತೆ ನಮ್ಮ ಡೆವಲ್ಡ್ ಬ್ರೇಸ್ ಅವರು ಮತ್ತೆ ನಮ್ಮ ಯಾರಪ್ಪ ಅಂದ್ರೆ ಡೆವಲ್ಡ್ ಬ್ರೇಸ್ ಅವರು ಮುಂದಿನ ಮ್ಯಾಚ್ ಅವೈಲೇಬಲ್ ಅವರೇ ಗುರು. ಅವೈಲೇಬಲ್ ಇದ್ರೆ ಯಾರನ್ನ ಕುಣಿಸ್ತಾರೆ ಯಾರನ್ನ ಬಿಡ್ತಾರೆ ಅನ್ನೋ ಡೌಟ್ ಐತೆ ಗುರು. ನಮ್ಮ ಯಾರಪ್ಪ ಊರ್ವಿಲ್ ಪಟೇಲ್ ನ ಆಡಿಸ್ಲೇಬೇಕು. ಯಾಕಂದ್ರೆ ರನ್ ಖಾಲಿ ಆಗ್ತಾ ಇಲ್ಲ ಗುರು ನಮ್ಮ CSK ತಂಡದವರು ನೋಡ್ಬೋದು. ಈ ರೀತಿ ಆಯ್ತೈತೆ. ದಯವಿಟ್ಟು ನನ್ನ ಕಡೆಯಿಂದ ನೋಡಪ್ಪ ಮನವಿ ಏನಪ್ಪ ಅಂದ್ರೆ ಈ ತರ ಚೇಂಜ್ ಮಾಡಿದ್ರೆ ಒಳ್ಳೆ 2026 ಅಲ್ಲಿ ಒಳ್ಳೆ ಮ್ಯಾಚ್ ಮುಂದೆ ಕಂಬ್ಯಾಕ್ ಆಗುತ್ತೆ ಅಂತ. ಇಲ್ಲ ಅಂದ್ರೆ ಕಂಬ್ಯಾಕ್ ಆಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ನೋಡೋದು. ಈ ರೀತಿ ಐತೆ ಅಪ್ಡೇಟ್. ನೆಕ್ಸ್ಟ್ ಏನಾರ ಮುಂದೆ ಧೋನಿ ಅವರು ಏನಾರ ಫಿಟ್ನೆಸ್ ಟೆಸ್ಟ್ ಅಲ್ಲಿ ಪಾಸ್ ಆಗಿ ಬರ್ತಾರ ನೋಡ್ಬೇಕು, ಕಾದ್ಬೇಕೈತೆ. ವಿಡಿಯೋ ಯಾವ ರೀತಿ ಇತ್ತು ದಯವಿಟ್ಟು ಕಮೆಂಟ್ ಮಾಡಕ್ಕೆ ತಿಳಿಸಿ. ನೆಕ್ಸ್ಟ್ ಅನ್ನಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋ ಬರ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರ್ತೀನಿ. ಎಲ್ಲರೂ ಟೇಕ್ ಕೇರ್, ಗುಡ್ ಬೈ.